ನಾವು ಈಗ ಸುಮಾರು ಒಂದೂವರೆ ವರ್ಷದಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದು ನಮ್ಮ ಸಂಘದಲ್ಲಿ ನಮ್ಮ ಸಂಘದ ಮತ್ತು ತಾಲೂಕು ಸಂಘಗಳ ಸಭೆಯನ್ನು ಕರೆದು ಮೊದಲಿಗೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ನಮಗೆ ಒಂದು ಮಧ್ಯ ಕರ್ನಾಟಕ ಒಂದು ಹೈಕೋರ್ಟ್ ಪೀಠ ಇಲ್ಲ, ಅದಕ್ಕೊಂದು ಹೈಕೋರ್ಟ್ ಪೀಠದ ಅಗತ್ಯತೆ ಇದೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ನಂತರದಲ್ಲಿ ನಾವು ಸ್ಟಾರ್ಟ್ ಮಾಡೋ ಟೈಮಿಗೆ ಆಲ್ರೆಡಿ ಮಂಗಳೂರಿನವರು ಸಹ ಅವರು ಸಹ ಹೋರಾಟ ಮಾಡ್ತಾ ಬರ್ತಾಯಿದ್ರು. ಆದರೆ ನಮ್ಮ ಹೋರಾಟ ಏನಿದೆ, ನಮ್ಮದೇ ಆದಂಥ ಮಧ್ಯ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಜನರಿಗೆ, ಅಂದರೆ ಮಧ್ಯ ಕರ್ನಾಟಕ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಒಳಗೊಂಡು ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ, ಈ ಒಂದು 4 ಜಿಲ್ಲೆಯನ್ನು ಉಳ್ಕೊಂಡು ಮಧ್ಯ ಕರ್ನಾಟಕಕ್ಕೆ ನಾಗರಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಹೋರಾಟವನ್ನು ಹಮ್ಮಿಕೊಂಡ್ವಿ. ಈ ಹೋರಾಟ ತದನಂತರದಲ್ಲಿ ಏನಾಯಿತು, ಮಂಗಳೂರು ಪೀಠವನ್ನು ಅವರು ಹೋರಾಟ ಮಾಡ್ತಿದ್ರು. ಅಲ್ಲಿ ನಮ್ಮಲ್ಲಿ ಏನಾಯಿತು, ಮೊದಲಿಗೆ ರಾಜಕೀಯ ಹಿತಾಸಕ್ತಿಗಳು ಇರಲಿಲ್ಲ. ರಾಜಕೀಯವಾಗಿ ಸರ್ಕಾರವನ್ನಾಗಲಿ ಅಥವಾ ನಮ್ಮ ನ್ಯಾಯಾಂಗ ಇಲಾಖೆಯನ್ನು ಪ್ರೆಷರೈಸ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಸಾರ್ವಜನಿಕ ಪ್ರತಿನಿಧಿಗಳು ನಮ್ಮ ಜೊತೆಗೆ ಇರಲಿಲ್ಲ. ಆದರೆ ಅಲ್ಲಿ ನಮ್ಮ ಮಂಗಳೂರು ಪೀಠದಲ್ಲಿ ಏನಾಯಿತು, ಸಾರ್ವಜನಿಕವಾಗಿ ಪ್ರತಿನಿಧಿಗಳಂಥ ಐವಾನ್ ಡಿಸೋಜಾ ಮತ್ತು ಖಾದರ್ ಮತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರ ಒಂದು ಒತ್ತಡದ ಆಧಾರದ ಮೇಲೆ ನಮ್ಮಲ್ಲಿ CJ ಅವ್ರದ್ದು ಸಮೇತ ಒಪ್ಪಿಗೆ ಸಿಕ್ಕಿದೆ. ಹಾಗೆ CM ಅವರು ಸಹ ಒಂದು ಕರಾವಳಿ ಪೀಠವನ್ನು ಮಾಡಲಿ ಅಂತೇಳಿ ಒಪ್ಪಿಗೆ ಸಿಕ್ಕಿದೆ. ಆ ಒಂದು ವಿಚಾರದಲ್ಲಿ ನಮ್ಮ ಶಿವಮೊಗ್ಗವನ್ನು ಆ ಒಂದು ಏನು ಮಂಗಳೂರು ಪೀಠಕ್ಕೆ ಸೇರಿಸಿದ್ದಾರೆ ಅಂತೇಳಿ ಮಾಹಿತಿ ಬಂದ ತಕ್ಷಣ ನಮ್ಮ ಹೋರಾಟವನ್ನು ತೀವ್ರಗೊಂಡ್ವಿ. ಯಾಕಂದರೆ ನಾವೊಂದು ಯಾವುದೇ ಒಂದು ಪೀಠ ಸ್ಥಾಪನೆ ಮಾಡಬೇಕಾದ್ರೆ ಜಸ್ವಂತ್ ಕಮಿಷನ್ ಒಂದು ಗೈಡ್ಲೈನ್ಸನ್ನು ಮಾಡಿದೆ. ಆ ಜಸ್ವಂತ್ ಕಮಿಷನ್ ಪ್ರಕಾರ ಪ್ರತಿಯೊಂದು ಜಿಲ್ಲೆಯನ್ನು ಯಾವುದಾದ್ರು ಪೀಠಕ್ಕೆ ಸೇರಿಸಬೇಕಾದ್ರೆ ಆ ಜಿಲ್ಲೆಯ ಸಾರ್ವಜನಿಕ ಪ್ರತಿನಿಧಿಗಳು ಮತ್ತು ವಕೀಲರ ಸಂಘ ಮತ್ತು ಇನ್ನಿತರ ಸಂಘಟನೆಗಳು ಇಂತಿರ ಸಂಘ ಸಂಸ್ಥೆಗಳನ್ನು ನಾವು ಒಂದು ಸರ್ವೆ ಮಾಡಿ ಆ ರಿಪೋರ್ಟನ್ನು ತಯಾರು ಮಾಡಿ ನಂತರ ಸಬ್ಮಿಟ್ ಮಾಡಿ ಅವರೆಲ್ಲ ಒಪ್ಪಿಗೆ ಇದೆ ಅಂತ ಕೇಳಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಾದ ಆ ಮಾನದಂಡ ಉಪಯೋಗಿಸ್ತಲೇ ನಮ್ಮ ಒಂದು ಶಿವಮೊಗ್ಗ ಜಿಲ್ಲೆಯನ್ನು ಮಂಗಳೂರು ಜಿಲ್ಲೆಗೆ ಸೇರಿಸಿದ್ದೀವಿ ಅಂತ ಹೇಳಿದ್ರು. ನಾವು ಯಾವಾಗ ಹೋರಾಟ ತೀವ್ರ ಮಾಡ್ಕೊಂಡ್ವಿ, ದಿನಾಂಕ 26/4/2026 ನಾವು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವ್ರನ್ನ ಕಂಡುಬಿಟ್ಟು ನಾವು ನಮ್ಮ ಒಂದು ಏನು ಮೆಮೊರಂಡಮನ್ನು ಅಂಕಿಅಂಶಗಳ ಆಧಾರದ ಮೇಲೆ ನಮಗೆ ಎರಡು ಬೇಡಿಕೆಯನ್ನು ಇಟ್ವಿ. ಒಂದು, ನಮ್ಮನ್ನು ಯಾವುದೇ ಕಾರಣಕ್ಕೂ ಮಂಗಳೂರು ಪೀಠಕ್ಕೆ ಸೇರಿಸಬೇಡಿ, ಯಾಕಂದರೆ ನಮಗೂ ಅವರಿಗೂ ಯಾವುದೇ ರೀತಿಯ ಭೌಗೋಳಿಕವಾಗಿ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಿಂದಲೂ ಸಹ ನಮಗೆ ಹೊಂದಾಣಿಕೆ ಆಗೋದಿಲ್ಲ. ಮತ್ತು ನಮ್ಮ ವಕೀಲರ ಹೋರಾಟ ಕೇವಲ ನಮಗೋಸ್ಕರ ಅಲ್ಲ, ಇದು ಸಾರ್ವಜನಿಕರಿಗೆ. ಯಾಕಂದರೆ ಕಕ್ಷಿದಾರರು ಇಲ್ಲಿಂದ ನಾವು ಮಂಗಳೂರಿಗೆ ತಲುಪಬೇಕಾದ್ರೆ ಮಂಗಳೂರಿಗೆ ಒಂದೇ ಒಂದು ರೋಡ್ ವ್ಯವಸ್ಥೆ ಇದೆ, ಅದು ಘಾಟ್ ಸೆಕ್ಷನ್ ಮೂಲಕನೇ ಹೋಗಬೇಕು. ಆ ಘಾಟ್ ಸೆಕ್ಷನ್ನು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಸ್ಲೈಡಿಂಗ್ ಆಗಿ ಅಥವಾ ಅಪಘಾತ ಆದಂಥ ಸಮಯದಲ್ಲಿ 2-3 ದಿನ ನಿಂತೋಗಿರುತ್ತೆ. ಆದ್ದರಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದಲ್ಲ, ನಮ್ಮ ಶಿವಮೊಗ್ಗ ಜಿಲ್ಲೆ ಯಾವುದೇ ಕಾರಣಕ್ಕೂ ಮಂಗಳೂರು ಜಿಲ್ಲೆಗೆ ಬೇಡ ಅಂತೇಳಿ ನಾವು ಅದೊಂದು ಒತ್ತಾಯ ಮಾಡಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ಮೆಮೊರಂಡಮ್ ತಯಾರು ಮಾಡಿದ್ವಿ. ಅದರಲ್ಲಿ ಏನು ಹೇಳಿದ್ವಿ, ಮಧ್ಯ ಕರ್ನಾಟಕಕ್ಕೆ ನಮಗೆ ಅಗತ್ಯ ಇದೆ, ಸಾರ್ವಜನಿಕರಿಗೆ ತುಂಬ ಅಗತ್ಯ ಇರತಕ್ಕಂಥ ಮಧ್ಯ ಕರ್ನಾಟಕಕ್ಕೆ ನಮಗೆ ಒಂದು ಸಂಚಾರಿ ಪೀಠವನ್ನು ಕೊಡಿ ಅಂತ 2 ಮೆಮೊರಂಡಮ್ ಕೊಟ್ವಿ. ಆನಂತರ ನಾವು ನ್ಯಾಯಾಂಗ ಇಲಾಖೆಯನ್ನು, ಅಂದರೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಮತ್ತು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಜಡ್ಜು ಮತ್ತು ಇನ್ನಿತರ ಎಲ್ಲ ಜಡ್ಜ್ಗಳನ್ನು ಮೀಟ್ ಮಾಡಿ ಅವರಿಗೂ ಮೆಮೊರಂಡಮ್ ಕೊಟ್ಬಿಟ್ಟು ನಂತರದಲ್ಲಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಆ ನಂತರದಲ್ಲಿ ನಮಗೆ ಯಾವಾಗ ನಾವು ಇದು ಯಾಕೋ ನಮ್ಮ ಕೈ ತಪ್ಪಿದೆ, ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಮಂಗಳೂರು ಪೀಠಕ್ಕೆ ಸೇರಿಸೋ ಅಂಥ ಎಲ್ಲ ಸಾಧ್ಯತೆಗಳು ಇದೆ ಅಂತ ಕಂಡು ಬಂದ ತಕ್ಷಣ ನಾವೇನು ಮಾಡಿದ್ವಿ, ನಮ್ಮ ಹೋರಾಟವನ್ನು ತೀವ್ರತರದಲ್ಲಿ ಮಾಡಿ ನಮ್ಮ ವಕೀಲರ ಸಂಘದ ಮುಂಭಾಗದಲ್ಲಿ ಶಾಮಿಯಾನ ಹಾಕೋದ್ರ ಮೂಲಕ ನಾವು ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಕೇಳಿದ್ವಿ. ಆದರೆ ನಾವು ಅಂದ್ಕೊಂಡಿದ್ದ ಹೆಚ್ಚಾಗಿ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳು, ಅದು ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷ ಆಗ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಅಥವಾ ನಾಗರಿಕ ಹಿತರಕ್ಷಣಾ ವೇದಿಕೆ ಸಂಸ್ಥೆ ಇರ್ಬೋದು, ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, ರೈತ ಸಂಘ ಇರ್ಬೋದು, ಮತ್ತು ದಲಿತ ಸಂಘ ಸಮಿತಿ ಇರ್ಬೋದು, ಅಥವಾ ಕನ್ನಡ ಪರ ಹೋರಾಟ ಸಂಘಗಳು ಎಲ್ಲವೂ ಸಹ ಅಭೂತಪೂರ್ವವಾಗಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿತು. ನಾವು ಮೊನ್ನೆ ಇತ್ತೀಚೆಗೆ ನಾವು ಯಾವಾಗ ನಮಗೆ CM ಅವರ ಮುಖ್ಯಮಂತ್ರಿಗಳ ಒಂದು ಲೆಟ್ರು ಹರಿದಾಡ್ತು. ಆ ಲೆಟ್ರು ನಮಗೆ ಮುಖ್ಯಮಂತ್ರಿ ಕಚೇರಿಯಿಂದ ಹೊರಡಿದೆ ಇಲ್ಲ ಅಂತ ತಿಳ್ಕೊಳಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟು ಅದು ಮುಖ್ಯಮಂತ್ರಿ ಕಚೇರಿಯಿಂದನೇ ಹೊರಟಿದ್ದು ಅಂತ ಗೊತ್ತಾಯಿತು. ಅದರಲ್ಲಿ ಕರಾವಳಿ ಕರ್ನಾಟಕ ಏನು ನಮ್ಮ ಹೈಕೋರ್ಟ್ ಪೀಠ ಅಂದರು. ಅದರಲ್ಲಿ ಏನಾಯಿತು, ಯಾವಾಗ ನಾವು ತೀವ್ರವಾದಂಥ ಹೋರಾಟ ಮಾಡಿದ್ವಿ, ಮಂಗಳೂರಿನವರು ತಮ್ಮ ಯಾವುದೇ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ನಮ್ಮ ಶಿವಮೊಗ್ಗವನ್ನು ಬಿಟ್ಟು ಉತ್ತರ ಕನ್ನಡವನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರು. ನಮಗೆ ಆದರೆ ಉತ್ತರ ಕನ್ನಡವನ್ನು ಅಳವಡಿಸ್ಕೊಳ್ಳೋಕ್ಕೆ ಉತ್ತರ ಕನ್ನಡ ಧಾರವಾಡ ಪೀಠಕ್ಕೆ ಆಲ್ರೆಡಿ ಇರೋದ್ರಿಂದ ಇದು ಯಾಕೋ ಬೇರೆ ಥರದಲ್ಲಿ ಲೈನ್ ಹೋಗ್ತಿದೆ, ನಾವು ಈ ಹೋರಾಟ ನಿಲ್ಲಿಸೋದು ಬೇಡ, ಈ ಹೋರಾಟ ಮುಂದುವರ್ಸೋಣ, ಮತ್ತು ನಮಗೆ ನೋಟಿಫಿಕೇಷನ್ ಆದಂಥ ಸಮಯದಲ್ಲಿ ತುಂಬ ತೊಂದರೆ ಆಗುತ್ತೆ ಅಂತೇಳಿ ಈ ಹೋರಾಟವನ್ನು ಮುಂದುವರಿಸ್ತೀವಿ. ನಂತರ ನಮಗೆ CM ಅವ್ರನ್ನ ನಾವು ಭೇಟಿ ಮಾಡಿದ್ವಿ. CM ಅವರಿಗೂ ಸಹ ನಾವು ಭೇಟಿ ಮಾಡಿ ನಮ್ಮ ಒಂದು ಮೆಮೊರಂಡಮನ್ನು ಕೊಟ್ವಿ. ಮತ್ತು ನಮ್ಮ ಮಧ್ಯ ಕರ್ನಾಟಕದ ಒಂದು ಅಲ್ಲೇ ಸ್ಥಾಪನೆ ಮಾಡಬೇಕು ಸಂಚಾರಿ ಪೀಠ ಅಂತೇಳಿ ಅವರಿಗೂ ಸಹ ನಾವು ಕನ್ವಿನ್ಸ್ ಮಾಡಿದ್ವಿ. ಆ ಸಮಯದಲ್ಲಿ ಆ ಒಂದು ನಮ್ಮ ಮುಖ್ಯಮಂತ್ರಿಗಳ PA ಅವರು ವೆಂಕಟೇಶ್ ನಾಯರು ಒಂದು ಮಾತು ಹೇಳಿದ್ರು, ಸರ್ ಇದಿಲ್ಲ, ಕರಾವಳಿ ಕರ್ನಾಟಕ ಮಾತ್ರ, ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಸೇರಿಸಿಲ್ಲ ಅಂತೇಳಿ. ಆಗ ಮುಖ್ಯಮಂತ್ರಿಯವರು ನೋಡೋಣ, ಮಧ್ಯ ಕರ್ನಾಟಕಕ್ಕೆ ಏನು ಬೇಕೋ ಅದನ್ನು ಮಾಡೋಣ ಅಂತೇಳಿ ಒಂದು
ತಾತ್ವಿಕ ಒಂದು ಸಮ್ಮತಿಯನ್ನು ಕೊಟ್ಟರು. ಆನಂತರ ನಮಗೆ ಆ ಒಂದು ಸರ್ಕಾರದ ಏನು ಒಂದು ಏನು ಸಮ್ಮತಿ ನಮಗೇನು ಅಷ್ಟು ಇಷ್ಟ ಅಂದರೆ ನಮಗೆ ಯಾಕೋ ಅದಕ್ಕೆ ಭರವಸೆ ಬರಲಿಲ್ಲ. ಆ ಕಾರಣದಿಂದ ನಾವೇನು ಮಾಡಿದ್ವಿ, ಹೋರಾಟ ಮುಂದುವರಿಸ್ತೀವಿ. ಮತ್ತು ನಮಗೆ ಅಲ್ಲಿ ತನಕ ನಮಗೆ ಸ್ಪಷ್ಟತೆ ಸಿಗೋದಿಲ್ವೋ, ಅಂದರೆ ನಮಗೆ ಇಲ್ಲ ಕರಾವಳಿ ಕರ್ನಾಟಕದಲ್ಲಿ ಕರಾವಳಿ ಸಂಚಾರಿ ಪೀಠದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಇಲ್ಲ, ಹಾಗಾದರೆ ಯಾವ್ಯಾವ ಜಿಲ್ಲೆ ಇದಾವೆ ಅಂತ ಪ್ರಸ್ತುತಪಡಿಸಿ ನಮಗೆ ಕನ್ಫರ್ಮ್ ಆಗಬೇಕು. ಮತ್ತು ನಾವು ಯಾವುದೇ ಕಾರಣಕ್ಕೂ ನಮ್ಮ ಆ ಜಿಲ್ಲೆಗೆ ಯಾವ ಕಾರಣಕ್ಕೂ ನಾವು ಬರೋದಿಲ್ಲ. ಮತ್ತು ಇನ್ನೂ ಒಂದು ನಮಗೆ ಸಂಚಾರಿ ಪೀಠ ಮಧ್ಯ ಕರ್ನಾಟಕದಲ್ಲಿ ಆಗಲೇಬೇಕು. ದಾವಣಗೆರೆ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಆಗಿ ನಾವು ಚಿಕ್ಕಮಗಳೂರು ಜಿಲ್ಲೆ ಭೇಟಿ ಮಾಡಿ ಅವರ ಸಮ್ಮತಿಯನ್ನು ಪಡೆದುಕೊಂಡಿದ್ವಿ. ಈಗ ಸದ್ಯದರಲ್ಲೇ ನಾವು ಚಿತ್ರದುರ್ಗ ಮತ್ತು ದಾವಣಗೆರೆಗೆ ನಾವು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ವಕೀಲರ ಸಂಘ ಮತ್ತು ಅಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಸಮೇತ ನಮ್ಮ ಒಂದು ವಿಶ್ವಾಸಕ್ಕೆ ತಗೊಂಡು ನಮ್ಮ ಶಿವಮೊಗ್ಗದಲ್ಲೇ ಒಂದು ಸರ್ಕ್ಯೂಟ್ ಬೆಂಚ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದೇ ರೀತಿಯಾಗಿ ಈ ದಿನವೂ ಸಹ ಪ್ರತಿದಿನವೂ ಸಹ ನಮಗೆ ಒಂದಲ್ಲ ಒಂದು ಸಂಘ ಸಂಸ್ಥೆಗಳು, ಈ ದಿನ ಪ್ರೆಸ್ ಕ್ಲಬ್ ಅವರು ಸಹ ಬಂದು ನಮಗೆ ಸಂಘಟನೆಗೆ ಕೈ ಜೋಡಿಸಿದರೆ, ಎಲ್ಲ ಸ್ವಾಮೀಜಿಗಳು ಸಹ ಒಂದು ಸಂಘಟನೆಗೆ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಮತ್ತು ನಾವು ಈ ಒಂದು ನಿಟ್ಟಿನಲ್ಲಿ 30ನೇ ತಾರೀಕು 30/5/2026 ಶನಿವಾರ ದಿನ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ವಿ. ಅದು ನಮ್ಮ ವಕೀಲರ ಸಂಘದಿಂದ ಸ್ಟಾರ್ಟ್ ಆಗಿ ಎಲ್ಲ ಸಂಘ ಸಂಸ್ಥೆಗಳು ಅವ್ರವ್ರ ಬ್ಯಾನರ್ ಅಡಿಯಲ್ಲಿ ಬರಬೇಕು. ಹಾಗೂ ಈ ಮೂಲಕ ನಾನು ಕೇಳ್ಕೊಳ್ಳೋದ್ರಿಂದ 30/5/2026 ಏನು ಹೋರಾಟ ಹಮ್ಮಿಕೊಂಡಿದ್ವಿ, ಬೆಳಗ್ಗೆ 10 ಗಂಟೆಗೆ ನಮ್ಮ ಶಿವಮೊಗ್ಗ ನ್ಯಾಯಾಲಯದಿಂದ ಹೊರಟು ಇಲ್ಲಿ ಕುವೆಂಪು ರಂಗಮಂದಿರ ರಸ್ತೆಯ ಮೂಲಕ DVS ಸರ್ಕಲ್ ಮೂಲಕ BH ರಸ್ತೆಯನ್ನು ತಲುಪಿ ಅಲ್ಲಿಂದ ಶಿವಪ್ಪ ನಾಯಕ ಸ್ಟ್ಯಾಚು ಸರ್ಕಲ್, ಅಲ್ಲಿಂದ ಅಮೀರ್ ಅಹಮದ್ ಸರ್ಕಲ್, ಅಲ್ಲಿಂದ ನೆಹರು ರಸ್ತೆಯ ಮೂಲಕ ಗೋಪಿ ಸರ್ಕಲ್, ಆನಂತರ ಬಾಲರಾಜ ರಸ್ತೆಯ ಮೂಲಕ ನಮ್ಮ DC ಆಫೀಸ ಮುಂಭಾಗದಲ್ಲಿ ಒಂದು ಚಿಕ್ಕ ಸಭೆಯನ್ನು ಏರ್ಪಡಿಸಿ ಅಲ್ಲಿ ಎಲ್ಲ ಮುಖಂಡರುಗಳು ಇದ್ರ ಬಗ್ಗೆ ಮಾತಾಡಿ ಅಲ್ಲಿಗೆ ನಮ್ಮ ಮೆಮೊರಂಡಮನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಕೊಡ್ತೇವೆ. ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಒಂದು ನಿರ್ಧಾರ ಮಾಡಿದ್ದಾವೆ. ಅವರು ಆ ಸಂಘ ಸಂಸ್ಥೆಗಳೆಲ್ಲ 3 ಮೆಮೊರಂಡಮನ್ನು ರೆಡಿ ಮಾಡ್ಕೊಂಡು ಬರ್ತಾರೆ. ಒಂದು ನಮ್ಮ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ, ಇನ್ನೊಂದು ಗವರ್ನರ್ಗೆ, ಇನ್ನೊಂದು ಮುಖ್ಯಮಂತ್ರಿಗಳಿಗೆ ಕೊಡೋದಕ್ಕೆ ನಮ್ಮ ಮೂಲಕ ಕೊಡಲಿಕ್ಕೆ ಅವರೆಲ್ಲ ಮಾಡಿದ್ದಾರೆ. ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಏನು ಪಕ್ಷಗಳು ಎಲ್ಲ ಸೇರಿ ಒಂದು ಮೆಮೊರಂಡಮನ್ನು ಜಿಲ್ಲಾಧಿಕಾರಿ ಕೊಡ್ತೀವಿ. ಈ ರೀತಿಯಾದಂಥ ಹೋರಾಟವನ್ನು ಅಂದ್ಕೊಂಡಿದ್ದೀವಿ. ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಇದು ಜನರ ಹೋರಾಟ, ಜನರ ಆಂದೋಲನ ಆಗಬೇಕು, ಇದು ವಕೀಲರ ಹೋರಾಟ ಅಲ್ಲ. ಆದ್ದರಿಂದ ಆ 30ನೇ ತಾರೀಕು ಏನು ನಾವು ಆಂದೋಲನ ಅಂದ್ಕೊಂಡಿದ್ವಿ, ಅದರಲ್ಲಿ ಎಲ್ಲ ಸಾರ್ವಜನಿಕ ಪ್ರತಿನಿಧಿಗಳು ಮತ್ತು ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಸಾರ್ವಜನಿಕರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಆ ಹೋರಾಟ 30/5/2020 ಏನು ಹೋರಾಟ ಹಮ್ಮಿಕೊಂಡಿವಿ ಅದ್ರ ಮೂಲಕ ಸರ್ಕಾರದ ಗಮನಕ್ಕೆ ಮತ್ತು ನ್ಯಾಯಾಲಯದ ಗಮನಕ್ಕೆ ತರಬೇಕಾಗುತ್ತೆ. ಅದನ್ನು ತರೋಣ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.